ಸುಸಂಸ್ಕೃತ ಕಲಾಭಿಮಾನಿಗಳೇ, ಈ ದಿನ ಈ ವರ್ಷದ ಕೊನೆಯ ದಿನಗಳಲ್ಲಿ ಒಳ್ಳೆ 3 ಕಾರ್ಯಕ್ರಮಗಳನ್ನು ಕಲೆಮನೆ ನಮಗೆ ನೀಡಿದೆ. ಇದರ ಅಂಗವಾಗಿ ಮೊದಲು ನಾವು ಕಲೆಮನೆಯ ರೂವಾರಿ ಕರ್ನಾಟಕ ಕಲಾಶ್ರೀ ಕುಮಾರ್ ಅವರಿಗೆ ನಾನು ನನ್ನ ಆರಾಧ್ಯ ದೇವಿ ಲಲಿತಾ ಮಹತ್ರ ಪರ್ಸಂದರಿ ಇವರಿಗೆ ಸಕಲ ಸೌಭಾಗ್ಯಗಳನ್ನು ಇಡೀ ಫ್ಯಾಮಿಲಿಗೆ ನೀಡಿ ಅಂತ ಪ್ರಾರ್ಥಿಸ್ತಾ 3 ವಿಭಿನ್ನವಾದ ಕಾರ್ಯಕ್ರಮಗಳು ನಾವು ಇವತ್ತು ನೋಡಿದ್ವು. ಇವತ್ತು ಬೆಳಗ್ಗೆ 10:30 ಒಂದು ಟೆಲಿಫೋನ್ ಬಂತು. ನಾನು ಲಿಸ್ಟಲ್ಲಿ ಇರಲಿಲ್ಲ. ನನಗೆ ಇನ್ನೊಂದು ಕಾರ್ಯಕ್ರಮ ಆಯಿತು. 4 ದಿವಸದಿಂದ ನನಗೆ ಬೇರೆ ಕಾರ್ಯಕ್ರಮಗಳಿಗೆ ಬಹಳ ವಿಶೇಷವಾಗಿ ನಾನು ಮುಖ್ಯ ಅತಿಥಿಯಾಗಿ ಹೋಗ್ಬೇಕಾಯಿತು. ಇಲ್ಲಿಗೆ ಬರುವಂಥ ಪ್ರಮೇಯನೇ ಇರಲಿಲ್ಲ. 10:30 ಕುಮಾರ್ ಅವರು ನೀವು ಬರಲೇಬೇಕು ಅಂತ. ನಾನು ನಿಜವಾಗ್ಲೂ ಬರದೇ ಹೋದರೆ ನನಗೆ ಎಷ್ಟು ನಷ್ಟ ಆಗ್ತಾ ಇತ್ತು ಅಂತ ಈಗ ನಾನು ಯೋಚಿಸ್ತಾ ಇದ್ದೀನಿ. ಮೊದಲನೇ ಕಾರ್ಯಕ್ರಮ ಎಷ್ಟು ಸೊಗಸಾಗಿ ಮೂಡಿ ಬಂತು ಅಂದರೆ ಒಂದು ಲೈಫ್ಲೆಸ್ ಥಿಂಗ್ನ ಒಂದು ಲೈಫ್ ಫುಲ್ ಮಾಡಿದಂಥ ರೂವಾರಿ ನಿಜವಾಗ್ಲೂ ಅವರು ಬಹಳ ವಿಶೇಷವಾಗಿ ಅವರ 5 ಜನ ಎಲ್ಲರೂ ಇಂಜಿನಿಯರ್ಸು. ಇದೇ ಒಂದು ಹೊಟ್ಟೆಪಾಡಿಗೆಯನ್ನು ಮಾಡಿಲ್ಲ. 5 ತಲೆಮಾರುಗಳಿಂದ ಅದನ್ನು ತಿಳ್ಕೊಂಡು ಬಂದು 6ನೇ ತಲೆಮಾರಿಗೆ ಅದನ್ನ ಇದು ಕಲೆ ಯಾವ ರೀತಿ ಕಲೆ ಮನೆಯಲ್ಲಿ ನಾನು ಇದುವರೆಗೂ ಇಂಥ ಒಂದು ಕಾರ್ಯಕ್ರಮ ನಾನು ನೋಡೇ ಇಲ್ಲ. ನಾನು ಸಾವಿರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ ನನ್ನ ಈ 82 ವರ್ಷಗಳಲ್ಲಿ. ಬಟ್ ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ನಮ್ಮ ಕುಮಾರ್ರವರ ಮುಡಿಗೆ ಮತ್ತೊಂದು ಹೆಮ್ಮೆಯ ಗರಿ ಅಂತ ನಾನು ಭಾವಿಸ್ತೇನೆ. ಇನ್ನು ಪ್ರತಿಯೊಂದು ಅದರಲ್ಲಿ ವಿಶೇಷವಾಗಿ ಗಣೇಶನಿಂದ ಆರಂಭವಾಗಿ ಅವರ ಡೆಕ್ಸ್ಟರಿಟಿ, ಅವರು ಬೆರಳಲ್ಲೇ ನಾವು ಹೇಳ್ತೀವಲ್ಲ ಬೆರಳಲ್ಲೇ ಕುಣಿಸ್ಬಿಟ್ರು ಅಂತ, ಹಾಗೆ ಕುಣಿಸಿದ್ದಾರೆ ದೇವರುಗಳನ್ನು. ನಿಜವಾಗ್ಲೂ ಕೂಡ ನಮ್ಮ ಮನದಲ್ಲಿ ಆ ಎಲ್ಲ ದೇವರುಗಳು ಕೂಡ ನಮ್ಮ ಹೃದಯದಲ್ಲಿ ಮುಂದಿನ ವರ್ಷ 26ಕ್ಕೆ ನಾವು ಹೋಗ್ತಾ ಇರುವಾಗ ಅವು ನಮ್ಮಲ್ಲಿ ಶಾಶ್ವತವಾಗಿ ಶಾಶ್ವತೈಶ್ವರ್ಯವಾಗಿರುತ್ತೆ ಅಂತ ಭಾವಿಸಿ ಬೇಕಾದಷ್ಟು ಒಂದೊಂದು ಕಾರ್ಯಕ್ರಮಗಳ ಬೇಕು ವಿಶೇಷವಾಗಿ ಹೇಳ್ಬೋದು. ಇನ್ನು 2ನೇ ಕಾರ್ಯಕ್ರಮ ವಿಶ್ವರೂಪ ದರ್ಶನ. ನಿಜವಾಗ್ಲೂ ಇಡೀ ಭಗವದ್ಗೀತೆಯನ್ನು ಮುದ್ದುರಾಮನ ಮತ್ತು ಎಲ್ಲವನ್ನೂ ಅದಕ್ಕೊಂದು ಒಟ್ಟು ಕ್ರೋಢೀಕರಿಸಿ ಎಷ್ಟು ಸೊಗಸಾಗಿ ಆ ಲೇಡಿ ಇಂಗ್ಲೀಷ್ ಪ್ರೊಫೆಸರು ಆರತಿ ಅರುಣ್ ಅವರು ಎಷ್ಟು ಸೊಗಸಾಗಿ ಅದನ್ನು ಮಕ್ಕಳ ಜೊತೆ ಆ ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಮಾಡ್ತಾರೋ ಗೊತ್ತಾ. ಒಂದೊಂದನ್ನು ಕೂಡ ಮುದ್ದಾಡಬೇಕು ಅಂತ ಆ ಮಗುಗೆ ಆ ರೀತಿ ಸಂಸ್ಕಾರ ಬರಬೇಕಾದ್ರೆ ಅವರು ಕೊಟ್ಟಿರ್ತಕ್ಕಂಥ ಟ್ರೈನಿಂಗು, ಆ ಮಕ್ಕಳಲ್ಲಿ ಇರ್ತಕ್ಕಂಥ ದೈವಿಕತೆ, ಇವೆರಡೂ ಕೂಡ ಶ್ಲಾಘನೀಯ. 2ನೇ ಕಾರ್ಯಕ್ರಮ ಈ 25ಕ್ಕೆ ನಮಗೆಲ್ಲರಿಗೂ ಕೂಡ ಚಿಕ್ಕ ಮಕ್ಕಳೆಲ್ಲ ಇದ್ದೀರಾ. ಭಗವದ್ಗೀತೆ ಕುಮಾರ್ ಅವರು ಹೇಳಿದಾಗೆ ಅಷ್ಟು ಸುಲಭವಾಗಿ ಅರ್ಥವಾಗ್ತಕ್ಕಂಥದ್ದು. ಆದರೆ ಈ ಒಂದು ನೃತ್ಯ ಪ್ರದರ್ಶನ ಕಾಮನ್ ಮ್ಯಾನ್ಗೂ ಅರ್ಥವಾಗುವ ಹಾಗೆ ಕನ್ನಡ ಎಲ್ಲವನ್ನೂ ಒಂದು ರೀತಿಯಾಗಿ ಆ ಒಂದು ವಿಶೇಷವಾದಂಥ ಕೊರಿಯೋಗ್ರಫಿಯಿಂದ ನಾನು ಅರುಣ್ ವಿಶೇಷವಾಗಿ ಅಭಿನಂದಿಸ್ತೇನೆ. ಅವೆಲ್ಲ ಇಷ್ಟು ಜನ ಸಭಾಂಗಣದಲ್ಲಿ ಇರಬೇಕಾದ್ರೆ 3 ಕಾರ್ಯಕ್ರಮಗಳ ವೈವಿಧ್ಯತೆಯ ಇನ್ನು 3ನೇ ಕಾರ್ಯಕ್ರಮ ನನಗ 2 ಗುಂಡಿ ಬಿಚ್ಚಿಬಿಡ್ತೀನಿ. ಯಾಕೆಂದರೆ ಮೈಸೂರಿನಲ್ಲಿ ಬಹಳ ಚಳಿಯಿಂದ ಯಾವ ವರ್ಷವೂ ಇಲ್ಲದೆ ಇದ್ದಿದ್ದು ಅಂತ. ಆದರೆ 3ನೇ ಕಾರ್ಯಕ್ರಮ ನೋಡಿದ್ರೆ ನಮ್ಮ ಇನ್ನು ಇದಕ್ಕೆ ಹೋಗಿದ್ದು 1 ಡಿಜಿಟಿಗೆ ಬಂದ್ಬಿಟ್ಟಿತ್ತು ಮೈಸೂರಲ್ಲಿ. ಈಗ ತಿರ್ಗಾ ಎಲ್ಲ ಸ್ವಲ್ಪ ನಾರ್ಮಲ್ ಆಗಿ ಬರ್ತಾ ಇದೆ. ಅಂತಹ ಮೈ ನವಿರಳಿಸ್ತಕ್ಕಂಥ ಲಾಸ್ ಏಂಜಲ್ಸ್ ಕಾರ್ಯಕ್ರಮ ಮೇಡಮ್ ಅವರು ನಿಜವಾಗ್ಲೂ ಅವರು ಹಿಂದೆ ನಿಂತ್ಕೊಂಡು ಅದನ್ನ ನನಗೆ ಈ ನೃತ್ಯ ನೋಡಿದಾಗ ನನಗೆ ಸ್ಮರಣೆ ಬಂದಿದ್ದೇನೆಂದರೆ ಐ ರಿಮೆಂಬರ್ ಲಲಿತಾ ತ್ರಿಶತಿ ಬಿಕಾಸ್ ದಿ 14 ಆರ್ಟಿಸ್ಟ್ ವೆರಿ ಟಾಲ್. ಬಿಫೋರ್ ದಮ್ ಐ ಲುಕ್ ಲೈಕ್ ಎ ಲಿಲಿಪುಟ್. ದಿ ಆರ್ಟ್ ಈಸ್ ಆಲ್ಸೋ ಸೋ ಬಿಗ್. ಮೇಡಮ್ ಹ್ಯಾಸ್ choreographed in such a way. There were 14 artists. The 15th in Lalita Trishati we call it Kaye Ila Hri, Hasa Kahala Hri, Sakala Hri. We call it as Panchadashakshari. The 3 hymns are that way. Other 4, that is why Panchadashakshari. The 16th one is Sri. Shodashakshari. That's why, I mean, just to put it in a nutshell, the entire program
really, with myself and my Mrs. Srimati Sareta Sumadevi and all the audience and the guests of honor today, we have enjoyed on behalf of all the guests of honors and myself. We just bless the entire family of Kumar to bring new programs for the ensuing 2026. The last century should not be the last, and I wish all the artists, they are so tall. Before them, really, I was just shivering. The program was like that. The entire, the vigor of those, let the God, my Aradhi Devi, give them strength, what all they expect from their life. Thank you.